ಇವತ್ತೊಂದು ಐತಿಹಾಸಿಕವಾದಂಥ ದಿನ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಕೋಗಿಲು ವಾರ್ಡ್ನ ಈ ಬೆಳ್ಳಳ್ಳಿ ಸರ್ಕಲ್ ಅಂತ ಹಿಂದೆ ಏನು ಕರಿತಿದ್ವಿ, ಅದಕ್ಕೆ ಇವತ್ತು ಸಂವಿಧಾನದ ದಿನದ 75ನೇ ವರ್ಷದ ವಿಶೇಷವಾದಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಮುಖಂಡರು ಸೇರಿ ಸಂವಿಧಾನ ವೃತ್ತ ಅಂತಕ್ಕಂಥ ಒಂದು ಹೆಸರನ್ನಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಗೌರವ ಸೂಚಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಮ್ಮೆಲ್ಲ ಇಲ್ಲಿ ಭಾಗದ ಎಲ್ಲ ಮುಖಂಡರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವತ್ತು ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿರ್ತಕ್ಕಂಥ ಭಾರತಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕ್ಕೊಟ್ಟಂಥವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಇವತ್ತು ಅವರನ್ನು ಅವರ ಗುರಿ ಒಂದು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತಕ್ಕಂಥ ಒಂದು ಸಂಕಲ್ಪವನ್ನಿಟ್ಟು ಅಂದು ಎಲ್ಲ ದೀನದಲಿತರಿಗೆ ಒಳ್ಳೆಯದಾಗಬೇಕು, ಎಲ್ರಿಗೂ ಸ್ವಾತಂತ್ರ್ಯ ಬೇಕು, ಸಮಾನತೆ ಬೇಕು ಅಂತಕ್ಕಂಥ ಒಂದು ಹಕ್ಕುಗಳನ್ನು ಕೊಡ್ತಕ್ಕಂಥ ಕೆಲಸ ಅವರು ಸಂವಿಧಾನದ ಮೂಲಕ ನಮ್ಮೆಲ್ಲ ದೇಶದ ಜನತೆಗೆ ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಅಂಥ ಮಹಾನ್ ವ್ಯಕ್ತಿಯನ್ನು ಗೌರವಿಸ್ತಕ್ಕಂಥ ಕೆಲಸ ನಮ್ಮ ಮುಖಂಡರು ಮಾಡಿದ್ದಾರೆ. ಅವರ ಈ ಕಾರ್ಯಕ್ರಮಕ್ಕೆ, ಅವರ ಒಂದು ಈ ಕಾರ್ಯಕ್ಕೆ ಮತ್ತು ಅವರ ಕಾರ್ಯಕ್ರಮಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮುಂದಿನ ದಿನದಲ್ಲಿ ಈ ಸಂವಿಧಾನ ವೃತ್ತ ಸರ್ಕಲ್ ಏನಿದೆ ಹೆಚ್ಚಿನ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಸಂಕಲ್ಪವನ್ನು ನಮ್ಮೆಲ್ಲ ಮುಖಂಡರು ಮಾಡಿದ್ದಾರೆ. ಒಂದು ಪ್ರವಾಸಿ ತಾಣವಾಗಿ, ಒಂದು ಐತಿಹಾಸಿಕ ವೃತ್ತವಾಗಿ ಕೂಡ ಇದನ್ನು ಮಾಡಬೇಕು ಅಂತಕ್ಕಂಥ ಇಚ್ಛೆ ಸಂಕಲ್ಪದಿಂದ ಇವತ್ತು ಈ ಕಾರ್ಯಕ್ರಮ ಮಾಡಿದ್ದಾರೆ. ಅವರ ಕಾರ್ಯ ಯಶಸ್ವಿಯಾಗಲಿ, ಅವ್ರ ಜೊತೆ ನಾನು ಕೂಡ ಇರ್ತೇನೆ. ಮುಂದಿನ ದಿನದಲ್ಲಿ ಈ ಭಾಗದಲ್ಲಿ ಅಂಬೇಡ್ಕರ್ ಅವರ ಚಿಂತನಾಶೀಲತೆ ಹೆಚ್ಚಿನ ಪ್ರಮಾಣದಲ್ಲಿ ಪಸರಿಸಲು ನಾವೆಲ್ಲ ಜೊತೆಯಲ್ಲಿ ನಿಂತು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಸಂವಿಧಾನ ದಿನದ ಶುಭಾಶಯಗಳನ್ನು ಇಡೀ ಕ್ಷೇತ್ರ ಜನಕ್ಕೆ ಕೊಡ್ತೇನೆ. ಧನ್ಯವಾದ.